ಸುಮಾರು 15ಕ್ಕೂ ಹೆಚ್ಚು ರಾಜ್ಯಗಳು ರಜವನ್ನು ಘೋಷಣೆ ಮಾಡಿದೆ. ಇದರಲ್ಲೂ ನೀವು ದ್ವೇಷ ರಾಜಕಾರಣ ಮಾಡ್ತೀರಾ, ಇದರಲ್ಲೂ ಮರ್ಯಾದಾ ಪುರುಷ ರಾಮನನ್ನು ವಿರೋಧ ಮಾಡ್ತೀರಾ ಅಂದರೆ ನಿಮಗೆ ಯಾರು ಕ್ಷಮಿಸಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ನಂಬಿಕೆ, ನಾವು ಪೂಜಿಸುವಂಥ ಶ್ರೀರಾಮನ ಮಂದಿರವನ್ನು ಅವರ ಜನಿಸಿದ ಸ್ಥಳದಲ್ಲಿ ಏನು ಧ್ವಂಸ ಆಗಿತ್ತು ಅದನ್ನು ಪುನರ್ ನಿರ್ಮಾಣ ಆಗಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಪ್ರತಿಮೆ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರುವಂಥ ಈ ಸುಸಂದರ್ಭ ನಾಳೆ ನಾವು 500 ವರ್ಷದಿಂದ ಎದುರು ನೋಡ್ತಿದ್ದು, ಇದು ಇವತ್ತು ಕನಸಾಗ್ತಿದೆ, ನನ್ಸಾಗ್ತಿದೆ. ಕನಸು ನನ್ಸಾಗ್ತಿರುವಂಥ ಈ ಸಂದರ್ಭ ಎಲ್ಲ ಭಾರತೀಯರಿಗೂ ಬಹಳ ಸಂತೋಷದ ದಿನ. ಹಾಗಾಗಿ ಎಲ್ಲ ಇಡೀ ಭಾರತೀಯರು ಭಾಳಷ್ಟು ಶ್ರದ್ಧೆ, ಭಕ್ತಿ, ಆಸಕ್ತಿಯಿಂದ ಇಡೀ ದೇಶ ಉದ್ದಹಗಲದಲ್ಲಿ ರಾಮನ ಕೀರ್ತನೆಯನ್ನು, ಪ್ರಾರ್ಥನೆಯನ್ನು, ಎಲ್ಲ ದೇವಸ್ಥಾನಗಳ ಸ್ವಚ್ಛತೆಯನ್ನು ಮತ್ತು ಶ್ರೀರಾಮನ ಮಂತ್ರಾಕ್ಷತೆ, ದೇವಸ್ಥಾನದ ಮಂತ್ರಾಕ್ಷತೆಯನ್ನು ಪ್ರತಿಯೊಂದು ಮನೆಗೂ ತಲುಪಿಸಿ ಏನೊಂದು ಪ್ರಾಣ ಪ್ರತಿಷ್ಠಾಪನೆ ಆಗುವಂಥದ್ದನ್ನ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಈ ಕಾರ್ಯಕ್ರಮ ಜರುಗ್ತಿದೆ. ಹಾಗಾಗಿ ವ್ಯವಸ್ಥಿತವಾಗಿ, ನ್ಯಾಯಬದ್ಧವಾಗಿ, ಕಾನೂನು ಪ್ರಕಾರವಾಗಿ ನಡೀತಿರುವಂಥ, ವ್ಯವಸ್ಥಿತವಾಗಿ ಇಷ್ಟು ಕಾಲ ಕಾದು ಆಗ್ತಿರುವಂಥ ಈ ಒಂದು ನನಸಾಗ್ತಿರುವಂಥ ಕಾರ್ಯಕ್ರಮವನ್ನು ನಮಗೆಲ್ಲರಿಗೂ ಹೆಮ್ಮೆ ತರುವಂಥ ಒಂದು ಕಾರ್ಯಕ್ರಮ ಆಗಿದೆ. ರಾಮನ ಜನ್ಮಸ್ಥಳವಾಗಿರ್ತಕ್ಕಂಥ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತೂ ದೇಶದ 140 ಕೋಟಿ ಜನರ ಭಾವನೆ ಇತ್ತು. ಇವತ್ತು ನರೇಂದ್ರ ಮೋದಿಜಿಯವರ ಆಡಳಿತದಲ್ಲಿ ಇದೊಂದು ರಾಷ್ಟ್ರೀಯ ಹಬ್ಬದ ಥರ, ದೀಪಾವಳಿ ಥರ ಆಚರಣೆಯನ್ನು ಮಾಡ್ತಾರೆ. ಪ್ರತಿ ಮನೆಯಲ್ಲೂ ಕೂಡ ಇವತ್ತು 22ನೇ ತಾರೀಕಿಗೆ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಹಬ್ಬ ಆಗಿ ಆಚರಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ರಜೆ ಘೋಷಣೆ ಮಾಡಬೇಕಾಗಿತ್ತು. ಅನೇಕ ಸಂಘಟನೆಗಳವರು ಒತ್ತಾಯ ಮಾಡಿದ್ದಾರೆ. ಪ್ರತಿಪಕ್ಷವಾಗಿ ಭಾರತೀಯ ಜನತಾ ಪಕ್ಷವೂ ಕೂಡ ಒತ್ತಾಯ ಮಾಡಿದೆ. ಕೂಡಲೇ ಹಿಂದೆ ರಜೆ ಘೋಷಣೆ ಮಾಡಬೇಕು. ಮಕ್ಕಳು ಮರಿ ಯಾವ ರೀತಿ ಯುಗಾದಿ ಹಬ್ಬ, ದೀಪಾವಳಿ ಹಬ್ಬ ಆಚರಣೆ ಮಾಡುವಾಗ ಮನೆಯಲ್ಲಿ ಸಂಭ್ರಮಿಸ್ತಾರ, ಆ ರೀತಿ ನಾಳೆ ಸಂಭ್ರಮಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾರೆ.